ಪತ್ರಿಕಾಗೋಷ್ಠಿಗೆ ನಿಮ್ಮಲ್ಲಿ ನಾವು ಇವತ್ತು ಸ್ವಾಗತಿಸ್ತೇವೆ. ನಮ್ಮ ಕಾರ್ಯದರ್ಶಿಯವರು, ಸೇಫ್ಟಿ ಕಮಿಷನರ್, ಇನ್ನಿತರ ಅಧಿಕಾರಿಗಳು ಮತ್ತು ನಮ್ಮ ಫುಡ್ ಆ್ಯಂಡ್ ಡ್ರಗ್ಸ್ ಕಮಿಟಿ ಸೇಫ್ಟಿಯ ನಮ್ಮ ಆಫೀಸರ್ಸ್ ಯಾರು ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಕೂಡ ಇದ್ದಾರೆ. ಒಂದು ಬಹುಶಃ ಮುಂದಿನ ವಾರ ಅಥವಾ ಒಂದು ಫೋರ್ಟ್ನೈಟಲ್ಲಿ ವಿದಿನ್ 15 days ಎಲ್ಲ ಹೋಟೆಲ್ ಅಸೋಸಿಯೇಷನ್ನವರ ಒಂದು ಮೀಟಿಂಗ್, ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರ ಮೀಟಿಂಗ್ ಮತ್ತು ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟಾಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮತ್ತು ಯಾರಕ್ಕೆ ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ ಅವರ ಮೀಟಿಂಗನ್ನು ನಾವು ಇವತ್ತು ಮಾಡಿ ಏನೆಲ್ಲ ಇವತ್ತು ಕಳೆದ ಒಂದು 20-25 ದಿವಸ ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಅಸೋಸಿಯೇಷನ್ನವರಿಗೆ ಮತ್ತು ಪ್ರಮುಖರಿಗೆ ಕೂಡ ಒಂದು 3 ದಿವಸದ ಟ್ರೈನಿಂಗ್ ಕೂಡ ನಾವು ಕೊಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು, ಅದು ಕಡ್ಡಾಯವಾಗಿ. ಇದರಲ್ಲಿ ಅವ್ರ ಜೊತೆ ಎಲ್ಲ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತೇವೆ. ಅದು ಮುಖ್ಯಸ್ಥರಿಗೆ ಕೂಡ, ಮಾಲೀಕರಿಗೂ ಮತ್ತು ಮುಖ್ಯಸ್ಥರಿಗೂ ಕೂಡ ಒಂದು ಸ್ಪಷ್ಟವಾದ ಅಡ್ವೈಸರಿ ನೋಟನ್ನು ಕೂಡ ನಾವು ಕೊಡಲಿಕ್ಕೆ ನಾವಿವತ್ತು ತೀರ್ಮಾನ ಮಾಡಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಂಬಂಧಪಟ್ಟಾಗೆ ಇದನ್ನು ನಾವು ಇನ್ನಷ್ಟು ಸರಿಪಡಿಸುವಂಥದ್ದು, ಯಾಕೆಂದರೆ ಅಲ್ಲಿ ಇಲಾಖೆ ಅಧಿಕಾರಿಗಳು ಭಾಳಷ್ಟು ಅದನ್ನು ನೋಡಿಕೊಂಡಿರಬೇಕು. ಯಾರು ಕೆಲಸ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರನ್ನು ಮತ್ತು ಅಧಿಕಾರಿ ಕೂತ್ಕೊಂಡು ಇವರ ತಪ್ಪೇನಾಗಿದೆ, ಯಾವ ರೀತಿ ಪರಿಸ್ಥಿತಿ ಇದೆ, ಇದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕಂತಲೂ ನಾವು ಇವತ್ತು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ನಾವು ಇವತ್ತು ತಗೊಳ್ಳುವಂಥ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಮ್ಮ ನೆಸ್ಲೆ ಸಂಸ್ಥೆಯವರು ಸುಮಾರು ಅವರ CSR ಮುಖಾಂತರ ಸುಮಾರು 1,000 ಬೀದಿ ಬದಿ ಯಾರು ಆಹಾರ ತಯಾರು ಮಾಡ್ತಾರ, ಸಣ್ಣ ಕ್ಯಾಂಟೀನ್ ಇರಲಿ, ಸಣ್ಣ ನಮ್ಮ ಗಾಡಿಯಲ್ಲಿ ತಯಾರು ಮಾಡಿದ ಫುಡ್ ಐಟಮ್ಸ್ ಇರಲಿ, ಅವ್ರಿಗೆಲ್ಲರಿಗೂ ಕೂಡ ಹೆಲ್ತಿ ಫುಡ್ ಮತ್ತು ಸೇಫ್ಟಿ ಇದರ ಬಗ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಅವ್ರ ಮುಂದೆ ಬಂದಿದ್ದಾರೆ. 1000 ನೆಸ್ಲೆ ಒಂದು CSR ಇದರಲ್ಲಿ ಅದು ಹೇಗೆ ಯಾವ ರೀತಿ ಯಾರನ್ನು ಟ್ರೈನಿಂಗ್ ತಗೊಳ್ಬೇಕು, ಯಾವ ರೀತಿ ಕೊಡಬೇಕು ಏನಂತೇಳಿ ಚರ್ಚೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ತೀರ್ಮಾನ ಇವತ್ತು ತಗೊಳ್ತೇವೆ. ಯಾಕಂತ ಹೇಳಿದರೆ ನಾವೀಗ ಒಂದು ಹಂತದ ಎಲ್ಲ ಮೇಲ್ಮಟ್ಟದಿಂದ ತಳಮಟ್ಟದವರೆಗೆ ಕೂಡ ಒಂದು ಹಂತದ ಇವತ್ತು ತಪಾಸಣೆ ಇವತ್ತು ಮಾಡಿಕೊಂಡು ಯಾವ ಪರಿಸ್ಥಿತಿ ಏನಿದೆ ಅಂತೇಳಿ ನಾವು ಇವತ್ತು ತೋರಿಸಿ ಇವತ್ತು ಕೊಟ್ಟಿದ್ದೇವೆ. ಒಂದು ಕಡೆ ಜನರು ಕೂಡ ಜನಜಾಗೃತರಾಗಬೇಕು. ಇವರು ಕೂಡ ಹೋಟೆಲ್ನವರು ಇರಲಿ, ಇನ್ನಿತರ ನಮ್ಮ ಸಂಸ್ಥೆಯವರು ಇರಲಿ ಅಥವಾ ಈ ಆಹಾರ ಉತ್ಪಾದನೆ ಮಾಡುವವರು ಇರಲಿ, ಅವರು ಕೂಡ ಮೇಲಧಿಕಾರಿಗಳು ತಳಮಟ್ಟದವರೆಗೆ ನೋಡುವಂಥ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಳ್ಬೇಕು. ನಾಳೆ ಹೇಳಲಿಕ್ಕಾಗೋದಿಲ್ಲ, ನನಗೆ ಗೊತ್ತಿರಲಿಲ್ಲ, ನಾನು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅವರು ಈಗ ಮಾಡಿ, ಯಾಕೆಂದರೆ ಇವರೇ ಜವಾಬ್ದಾರಲ್ಲ, ಇನ್ಕಮ್ ಹೋಗೋದು ಇವರಿಗೆಲ್ಲ, ಅದು ಜವಾಬ್ದಾರಿ ಕೂಡ ಇವರಿಗೆ ಇದ್ದೇ ಇರ್ತದೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಇವತ್ತು ನಾವು ಜವಾಬ್ದಾರಿ ಕೆಲಸ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಇವತ್ತು QR ಕೋಡ್ ಮಾಡಿಕೊಂಡು ಇದರಲ್ಲಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ಕೂಡ ನಮಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಸೊ ಯಾರಾದರೂ ಕಸ್ಟಮರ್ಸ್ ಹೋದರೆ ಅವ್ರಿಗೆ ಏನಾದರೂ ಸ್ವಲ್ಪ ಮಟ್ಟಿನ ಅದರಲ್ಲಿ ಸಂಶಯ ಬಂದರೆ, ಅದು ಸ್ಮೆಲ್ಲಲ್ಲಿರಲಿ, ಅವ್ರ ಪ್ರಿಪ್ರೇಷನಲ್ಲಿ ಇನ್ನೊಂದಿರಲಿ, ತಕ್ಷಣ ಅದಕ್ಕೆ ಅವ್ರೇನಾದರೂ ನಮಗೆ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿದರೆ ಅಧಿಕಾರಿಗಳು ಅವ್ರು ಹೋಗಲೇಬೇಕು, ಅಲ್ಲಿ ಸ್ಯಾಂಪಲ್ ತಗೊಳ್ಳೇಬೇಕು, ಅದನ್ನು ಕಳಿಸಲೇಬೇಕು. ಕಳಿಸದಿದ್ದರೆ ನಮಗೆ ರೆಕಾರ್ಡ್ ಬರ್ತದೆ, ಎಷ್ಟು ಕಂಪ್ಲೇಂಟ್ ಬಂದಿದೆ, ಇವರು ಎಷ್ಟು ಕಡೆ ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ ಅಂತ ಹೇಳಿಕೊಂಡು ಅದನ್ನು ವೆರಿಫೈ ನಾವು ಖಂಡಿತ ಮಾಡಿ ಇವತ್ತು ಮಾಡುವಂಥದ್ದು. ಅದಕ್ಕೆ ಯಾವ ಒಂದು ಬಾರ್ಕೋಡ್ನ ಅವಕಾಶ ನಾವು ಇವತ್ತು ಕಸ್ಟಮರ್ಸ್ಗೆ ಕೊಟ್ಟಿದ್ದೇವೆ, ಅದರ ಪ್ರಯೋಜನ ಯಾರು ಪಡ್ಕೊಳ್ಬೇಕು, ಆ ಕಸ್ಟಮರ್ಸ್ ಪಡ್ಕೊಳ್ಬೇಕಲ್ಲ. ನಾವು ಇಂಡಿಯಾದಲ್ಲೇ ಫಸ್ಟಾಗಿ ನಮ್ಮಲ್ಲಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು
ಆ ಗ್ರಾಹಕರ ಹಿತವನ್ನು ನಾವು ಗಮನದಲ್ಲಿಟ್ಟುಕೊಂಡು ಭಾರತದಲ್ಲಿ ಪ್ರಪ್ರಥಮ ಒಂದು QR ಕೋಡ್ ಬಾರ್ ಕೋಡ್ ಕೊಟ್ಟ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡೋ ಜವಾಬ್ದಾರಿ ಸಮಾಜಕ್ಕಿದೆ. ಆ ಕೆಲಸವನ್ನು ಕೂಡ ಇವತ್ತು ಮಾಡಬೇಕಂದು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.